ಅಲ್ಲ ಅಮ್ಮ ಇಟ್ಟೊಂದುಲ್ಲೇ ಎಡ್ಡೆಪ್ಪರ ಆದ್ದೆಪ್ಪುಲೆ ಎಡ್ಡೆಂದು ಚಿಕ್ಕದು ಬೇಗ ಬೇಯ್ತದೆ. ಇದಕ್ಕೆ ಹಲಸಿನ ಬೀಜ ಸಹ ಹಾಕಬೇಕು. ತುಂಬ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ಕೈ ಬೀಜ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ಬ್ಲಾಗ್. ಈ ವ್ಲಾಗಿನ ವಿಶೇಷ ಏನು ಅಂತ ಹೇಳಿದ್ರೆ, ಲಾಸ್ಟ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಾವು ಮಶ್ರೂಮ್ನ ಹುಡುಕ್ಲಿಕ್ಕಂತ ಹೋಗಿದ್ವಿ. ಸೊ ನಮಗೆ ಮಶ್ರೂಮ್ ಸಿಗ್ತಾ ಅಂತ ಹೇಳಿ ಅದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು ಅಂತ ಹೇಳಿದ್ದೆ, ಅಂದ್ರೆ ಅಪ್ಕಮಿಂಗ್ ವಿಡಿಯೋದಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಮ್ಗೆ ಮಶ್ರೂಮ್ ಸಿಗ್ತಾ ಇಲ್ವಾ ಅಂತ ಹೇಳಿ. ನಾವು ಮಶ್ರೂಮ್ ಅಂತ ಹುಡ್ಕೊಂಡು ಹೋದ್ವಿ, ಬಟ್ ಮಶ್ರೂಮ್ ಇಲ್ಲ ಅಂತ. ಮಶ್ರೂಮ್ ಜಸ್ಟ್ ಇವಾಗ ಆಗ್ತಾ ಇದೆ ಅಷ್ಟೇ, ಚಿಕ್ಕದಾಗಿ ಇನ್ನೂ ಬರ್ತಾ ಇದೆ ಅಷ್ಟೇ, ಅಂದ್ರೆ ದೊಡ್ಡದಾಗಿ ಬೆಳೆದಿಲ್ಲ ಅದು. ಸೊ ಹಾಗಾಗಿ ಇವತ್ತೇ ತೆಗಿಲಿಕ್ಕೆ ಹೋದ ಚಿಕ್ಕದು ಅದೇ ಸಿಗುತ್ತೆ ಜಾಸ್ತಿ ಅನ್ಕೊಂಡು, ಸ್ವಲ್ಪ ದೊಡ್ಡದಾಗ್ಲಿ ನೆಕ್ಸ್ಟ್ ವೀಕ್ ಹಂಗೆ ಬಂದು ನೋಡೋಣ ಅಂತ ಹೇಳಿ ನಾವು ಮತ್ತೆ ತೆಗಿಲಿಕ್ಕೆ ಹೋಗ್ಲಿಲ್ಲ. ಅಷ್ಟು ಚಿಕ್ಕದನ್ನ ಏನ್ ಮಾಡೋದು, ಅದನ್ನು ಹುಡುಕಿ 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 ಮಣ್ಣೊಳಗೆ ಹುಡುಕಿ ತೆಗಿಬೇಕಾಗಿತ್ತು. ಸೊ ಅದಕ್ಕೆ ನೋಡೋಣ, ನೆಕ್ಸ್ಟ್ ವೀಕ್ ನೋಡೋಣ ಅಂತ ಹೇಳಿ ಸೀದಾ ಬಂದ್ವಿ. ಸೊ ಮಶ್ರೂಮ್ ಸಿಗ್ಲಿಲ್ಲ ನಮ್ಗೆ, ಅಂದ್ರೆ ಚಿಕ್ಕದಿತ್ತು, ದೊಡ್ಡದಿನ್ನು ಅರಳಲಿಲ್ಲ, ಇನ್ನ ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ಹಾಗಾಗಿ ಸೀದಾ ವಾಪಸ್ಸೇ ಬಂದ್ವಿ ನಾವು. ಬಂದ ದಾರಿಗೆ ಸುಂಕವಿಲ್ಲ. ಕೊಕ್ಕು ತಜಂಕುಂಡು ಅಂತ ಏರು ಅಯ್ಯಯ್ಯ ತಜಂಕ್ ಅಲ್ಪಲ್ಲ ಉಂಡು. ಇಲ್ಲಿ ಸಣ್ಣದ ಎಡತ್ತುಂಟು, ಇದು ಒಳ್ಳೆದಾಗ್ತದೆ, ಅಂದರೆ ಬೇಗ ಬೇಯ್ತದೆ. ಇದಕ್ಕೆ ಇದು ಹಾಕಬೇಕು, ಎಂತ ಹೇಳು ಪೆಲ್ಲತರಿ, ಎಂತ ಹೇಳುದು, ಹಲಸಿನ ಬೀಜ ಹಾಕಬೇಕು, ಒಳ್ಳೆದಾಗ್ತದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಚಿಕ್ಕದು ಭಾರಿ ಚೆನ್ನಾಗಿದೆ. ಐಶಿಂದ ಚೂರು ವಿಡಿಯೋ ಅಲ್ಪು ಹೆಂಗಂತೆ. ಯಾಂದೆ ಪುರ ಮಲ್ಪಿಯ ಅಲ್ಲ ಅಮ್ಮ ಇಟ್ಟೊಂದುಲ್ಲೇ ಎಡ್ಡೆಪ್ಪರ ಆದ್ದೆಪ್ಪುಲೆ ಎಡ್ಡೆಂದು ಈ ಥರ ಚಿಕ್ಕದಂತಲ್ಲ ಭಾರಿ ಒಳ್ಳೆದಾಗ್ತದೆ. ನೋಡಿ ಚಿಕ್ಕದು ಬೇಗ ಬೇಯ್ತದೆ. ಇದಕ್ಕೆ ಹಲಸಿನ ಬೀಜ ಸಹ ಹಾಕಬೇಕು, ತುಂಬ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ಗೈಸ್ ಎಷ್ಟು ತಂದ್ವಿ ಗೊತ್ತಾ ನಾವು, ಅಣಬೆ ಇಷ್ಟು ನೋಡಿ ಅಲ್ಲಿ ಅಷ್ಟು ತಂದ್ವಿ. ಅಯ್ಯೋ ದೇವ, ನಾವು ಹೋಗಿದ್ದು ಅದು ಇನ್ನೂ ಚಿಗುರ್ತದ, ಇಷ್ಟು ಅಂದರೆ ಇನ್ನು ಗುಡುಗು ಸಿಡ್ಲೆಲ್ಲ ಬಂದದಷ್ಟೇ ಅಲ್ಲ, ಇನ್ನೂ ಚಿಗುರ್ತಾ ಇದೆ. ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಹೋದರೆ ಸ್ವಲ್ಪ ಸಿಗ್ಬೋದು ಅನ್ಸುತ್ತೆ. ಸೊ ಇವಾಗ ಅಷ್ಟು ಸಿಗಲಿಲ್ಲ, ಅದಕ್ಕೆ ತಜಂಗ್ ಸಿಕ್ಕಿತ್ತು ನಮಗೆ. ಕನ್ನಡದಲ್ಲಿ ನಮ್ಮ ಆಚೆ ತೀರ್ಥಹಳ್ಳಿ ಸೊಪ್ಪೆ ಸೊಪ್ಪು ಅಂತ ಕರಿತೇವೆ. ಸೊ ಈಚೆ ನಾವು ಅದನ್ನು ಸಜಂಕ್ ಅಂತ ಕರಿತೇವೆ. ಅದನ್ನು ಸ್ವಲ್ಪ ತಗೊಂಡು ಬಂದ್ವಿ. ಎಂತ ಮಾಡೋದು, ಹೋದದಾರಿಗೆ ಸುಂಕವಿಲ್ಲ ಅಂತ ಆಗಬಾರ್ದು ಅಂತ ನಾವು ಅದನ್ನು ತಗೊಂಡು ಬಂದ್ವಿ, ಸಜಂಕನ್ನು ತಗೊಂಡು ಬಂದ್ವಿ. ಈಗ ಹೊರಟದ ಮನೆಗೆ. ನೆಕ್ಸ್ಟ್ ವೀಕ್ ನೋಡೋಣ, ನೆಕ್ಸ್ಟ್ ವೀಕ್ ಹೋಗಿ ಸಿಕ್ಕಿದ್ರೆ ಆವಾಗ ವಿಡಿಯೋ ಮಾಡಿ ಹಾಕ್ತೇನೆ. ಇಷ್ಟೇ, ಇದು ಇವತ್ತಿನ ನಾವು ಇಷ್ಟು ಜನ ಹೋಗಿದ್ದು. ಆದರೆ ಸಿಗಲಿಲ್ಲ. ಹಾಗಾದರೆ ಮುಂದೆ ಏನಾದರೂ ವಿಶೇಷ ಇದ್ದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಆದಿ ಚೂರು ತಿರ್ಗದಲ್ಲ ಯಾ ಪಕ್ಕಿಲಕ್ಕ ಪೋ ಇಂಚೆ 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 ಪಿರ ತಿರ್ಗ ಕೈ ಬೀಜ ಅನ್ಪೋ ಅಂಚೆ ಪಿರ ತಿರ್ಗದ್ ಮಲ್ಪೋ ಈ ಕಡೆ ಬಲ್ಲ ಬಸ್ ಗಾಡಿ ಬತ್ತಲು ಅದಿ ಮಲ್ಪ ಕೈ ಬೀಜ ನವಿಲು
ಫೈನಲಿ ಮನೆಗೆ ಬಂದ್ವಿ. ಶಿಶಿ ಸೊಳ್ಳೆ ಸುಮಾರು ಕಚ್ಚಿದೆ ಮತ್ತೆ. ನಮಗೆ ಮಶ್ರೂಮ್ ಸಿಗ್ಲಿಲ್ಲ, ಅದಕ್ಕೆ ನಾವು ಧ್ವಜಂಕನ ತಗೊಂಡು ಬಂದ್ವಿ. ಸೊ ಇದನ್ನ ತೀರ್ಥಹಳ್ಳಿ ಸೈಡಲ್ಲಿ ಚಟ್ಟೆ ಸೊಪ್ಪು ಅಂತ ಕರಿತೇವೆ. ಸೊ ಇದಕ್ಕೆ ಹಲಸಿನ ಬೀಜ ಹಾಕಿ ಪಲ್ಯ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗತ್ತೆ. ಸೊ ಅದು ರೆಸಿಪಿ ನಾನು ಶೂಟ್ ಮಾಡಿಲ್ಲ, ಬಟ್ ಫೈನಲ್ ಆಗಿ ಹೇಗೆ ಆಗಿದೆ ಅನ್ನೋದನ್ನ ತೋರಿಸ್ತೀನಿ. ಸೊ ರೆಸಿಪಿ ಬೇಕಾದ್ರೆ ಇನ್ನೊಂದ್ಸತಿ ವ್ಲಾಗಲ್ಲಿ ಯಾವತ್ತಾದ್ರೂ ಶೇರ್ ಮಾಡ್ತೀನಿ. ಸೊ ಇಲ್ಲಿ ರಶ್ಮಿ ಮತ್ತೆ ಆಯುಷಿ ಕುತ್ಕೊಂಡು ಬಿಡಿಸ್ತಾ ಇದ್ದಾರೆ. ನಾನು ಕೂಡ ಹೋಗಿ ಜಾಯ್ನ್ ಆಗ್ತೀನಿ. ದೊಡ್ಡದಿರುತ್ತಲ್ಲ, ಅದು ಜಸ್ಟ್ ಸೊಪ್ಪನ್ನಷ್ಟೇ ತೆಗೆದ್ರೆ ಸಾಕು. ಮತ್ತೆ ಚಿಕ್ಕದು ಸ್ವಲ್ಪ ಸಣ್ಣದು ಎಳತಿದ್ರೆ ಅದು ದಂಟು ಸಮೇತ ಸೇರಿಸಿ ಹಾಕ್ಬೋದು. ಸೊ ಅದೇ ರುಚಿ ಜಾಸ್ತಿ. ಸೊ ಬನ್ನಿ ಈಗ ಕ್ಲೀನ್ ಮಾಡುವ ಸೊಪ್ಪನ್ನು. ಬೆಂದ ನಂತರ ಸ್ವಲ್ಪವೇ ಆಗ್ತದೆ. ಅಕ್ಕಿ ಅಥವಾ ವಿನಗಲಲ್ಲಿ ಮೂರು ಎರಡು ಈ ಅಂಚೆಗೆ ಇರ್ತದೆ. ಇವರು ಎಳತ್ತೆ ಪಂಪಿನಿ ಮಗು ನಾಟಕ ಮಾತಂದ್ರೆ ಎಂಚಿನ ಗೊಪ್ಪು ಮೆಲ್ಲ ತೆಪ್ಪು ಅಂಚಾಗ್ತದೆ ಮೆಲ್ಲ ಒಂದೊಂದೇ ತೆಪ್ಪು ಅಂದ ಆಯ್ತು. ಕೆಲವೊಂದು ಇಟ್ಟು ಪುರುತ ಪಟ್ಟಿ ಇಟ್ಕೊಂಡು ಬೀಚಲ್ಲಿ ಈಗ ಮಳೆಯಲ್ಲಿ ಬೀಚಲ್ಲಿ ಅದೆಲ್ಲ ತೆಗಿದ್ರಂತೆ. ಬೆಳಿಗ್ಗೆ ಬೀಚಿಗೆ ಹೋಗ್ತಿಲ್ಲ ದಪ್ಪ ಕಡೆ ಮೇಲೆ ಸಣ್ಣ ಸಣ್ಣ ಕಡೆ ಇರ್ಬೋದು. ಒಳ್ಳೆದಾಗ್ತದೆ. ಕೆಲವರಿಗೆಲ್ಲ ಮನೆಯಲ್ಲೇ ಇರ್ತಾರಲ್ಲ, ಈಗ ಮನೆ ಕೆಲಸ ಮಾಡ್ತಾ ಲಾಗ್ ಮಾಡ್ತಾರೆ. ಈಗ ನಿಮಗೆ ಹಾಗೆ ಅಲ್ಲಲ್ಲ, ನೀವು ಈಗ ಕೆಲಸ ಮಾಡಿಕೊಂಡು ಮಾಡಬೇಕಲ್ಲ, ನಿಮಗೆ ಸಿಗೋದು ವೀಕೆಂಡ್ ಒಂದು. ಬೋಲೆ ಬಿದ್ದವರು ಈ ಬೋಲೆ ಬಿಟ್ಟಿಲ್ಲ ಬಿಚ್ಚದ ಇದಿಷ್ಟು ಯಾರು ಮಾಡುದು? ನೀ ಎಂತ ಹೇಳ್ತಿ ಈಗ? ಅರ್ಧಕ್ಕೆ ಕೈಕೊಂಡು ಓಡಿದೆಯಲ್ಲ ಮಾರ್ರೆ. ಅವನು ಅವಳನ್ನು ಎನಿಸಿದ್ದು ಓಡಿಸಿದ. ಅವಳ ತಂಗಿ ಬಂದಿಲ್ಲ ಹೀಗೆ. ಯಾರು ಭಾರಿ ಖುಷಿಯಾಗಿದೆ. ಕ್ರಿಕೆಟಿಗೆ ತಂಗಿ ನಾನು ತಂಗಿದೆ ಪಾಯಸ ಮಾಡ್ತಿದ್ದ ಮೋಸಗಾರ ಹೋಗಿ ಅಂದು ನಿಮ್ಮಲ್ಲ ಒಂದು ಇಂಕಲ್ಲ ಫಿಲ್ಮ್ ಸ್ಟಾರ್ ಒಂದು ಪಾಕಿರೋದು ಸಾಲ ಇದ್ದೀವಿ ಪಕ್ಕಡೆ ಉಪ್ಪರ್ ಹೆಂಗ ಬರ್ಸ ತುಪ್ಪ ಹೆಂಗ ನೀವು ಬರ್ಸಂಗೆ ನಿಕ್ಕ ಬರ್ಸಂಗೆ ನಿಕ್ಕ ಬರ್ಸಂಗೆ ನಿಕ್ಕ ಬರ್ಸಂಗೆ ನಿಕ್ಕ ಮಳೆ ಜೋರು ಬರ್ತಾ ಇದ್ದಿದ್ದರಿಂದ ನಾವು ಮಾತಾಡಿದಷ್ಟು ಕ್ಲಿಯರ್ ಆಗಿ ಕೇಳಿಸಿದ್ಯೋ ಇಲ್ವೋ. ಇಷ್ಟು ಕಡ್ಡಿಗಳು ಉಳಿತು. ಹಲಸಿನ ಬೀಜನ ಸೇರಿಸಿದೆ. ಉಪ್ಪು, ಟೊಮೆಟೊ, ನೀರುಳ್ಳಿ, ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ಬೇಯಲಿಕ್ಕೆ ಇಡಬೇಕು. ಆನಂತರ ಮೆಣಸು, ಕೊತ್ತಂಬರಿ, ಜೀರಿಗೆ ಮತ್ತು ಇದನ್ನು ಹುರಿದು
ಮಿಕ್ಸಿನಲ್ಲಿ ಪುಡಿ ಮಾಡಿ ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿಯನ್ನು ಸೇರಿಸಿ ಅದನ್ನು ಸಹ ಸ್ವಲ್ಪ ಪುಡಿ ಮಾಡಿ ಅನಂತರ ಕಾಯಿ ತುರಿಯನ್ನು ಸೇರಿಸಿ ಮಿಕ್ಸ್ ಮಾಡುವಂಥದ್ದು ಬೆಂದ ನಂತರ. ಅಷ್ಟೇ, ರುಚಿಕರವಾದ ದೊಡ್ಡಂಕಿನ ಪಲ್ಯ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಆ್ಯಂಡ್ ಹೇಗೆ ಬಂತು ಅಂತ ರೆಸಿಪಿ ನಾನು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.